ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಜಾಮೂನ್ನ ರೆಡಿಮೇಡ್ ಜಾಮೂನ್ ಮಿಕ್ಸ್ನಲ್ಲಿ ತಗೊಂಡ್ಬಿಟ್ಟು ಮಾಡ್ತೀವಿ. ಬಟ್ ಈ ರೀತಿಯಾಗಿ ಮನೆಯಲ್ಲಿನೇ ನಾವು ಜಾಮೂನ್ ಮಿಕ್ಸ್ ಪೌಡರ್ನ ಪ್ರಿಪೇರ್ ಮಾಡಿಕೊಂಡು ಒಂದು ಸಲ ಜಾಮೂನ ಟ್ರೈ ಮಾಡಿ ನೋಡಿ. ಸೇಮ್ ಪ್ಯಾಕೆಟ್ನಲ್ಲಿ ಸಿಗೋ ಪೌಡರಲ್ಲಿ ಆಗುತ್ತಲ್ವ, ಅದೇ ರೀತಿಯಾಗಿರುವಂತಹ ಗುಲಾಬ್ ಜಾಮೂನ್ ರೆಡಿ ಆಗಿಬಿಡುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ನಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದು ಬೇಕಾದರೂ ತಗೊಳ್ಬೋದು. ಈ ಹಾಲಿನ ಪುಡಿನ ಬೌಲ್ಗೆ ಹಾಕ್ಕೊಂಡಾದ ನಂತರ ಇದಕ್ಕೆ 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 3ರಿಂದ 4 ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆನಾದರೂ ಸಹ ಬಳಸ್ಕೊಳ್ಬೋದು. ಎಣ್ಣೆ ಬಳವಾಗ ಸ್ವಲ್ಪ ಕಾದಿರುವಂಥ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಬೈಂಡಿಂಗ್ ಪರ್ಪಸ್ಗೋಸ್ಕರ ಮೈದಾನ ಬಳಸೋದು ಅಷ್ಟೇ. ಇದನ್ನು ಹಾಕಿ ಆದ ನಂತರ ಹಾಲನ್ನು ಉಗುರು ಬೆಚ್ಚಗಿರುವಂಥ ಹಾಲನ್ನ ಬಳಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲು ಜೊತೆಗೆ ಉಗುರು ಬೆಚ್ಚಗಿರುವಂತಹ ನೀರನ್ನ ಎರಡನ್ನೂ ಸಮೇತ ಹಾಕ್ಕೊಂಡ್ಬಿಟ್ಟು, ಅಂದರೆ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಹದಕ್ಕೆ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಅಕಸ್ಮಾತ್ ಏನಾದರೂ ಗಟ್ಟಿ ಇತ್ತು ಅಂತ ಅಂದರೆ ಉಂಡೆ ಮಾಡ್ಕೊಳ್ಳುವಾಗ ಕ್ರ್ಯಾಕ್ ಬಿದ್ದುಬಿಟ್ಟು ಎಣ್ಣೆಗೆ ಹಾಕಿದ ತಕ್ಷಣವೇ ಒಡೆದೋಗ್ಬಿಡುತ್ತೆ. ಅದಕ್ಕಾಗಿ ಇದನ್ನು ತುಂಬಾ ಸಾಫ್ಟಾಗಿ, ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ಇದನ್ನೆಲ್ಲ ನೀಟಾಗಿ ನಾದ್ಕೊಂಡು ನಮಗೆ ಯಾವ ಆಕಾರ ಬೇಕು, ದಪ್ಪ ಸಣ್ಣ, ಅದನ್ನು ನಿಮ್ಮ ಅಳತೆಗೆ ತಕ್ಕಂತೆ ಉಂಡೆ ಮಾಡಿಬಿಟ್ಟು ಇದನ್ನು ಎತ್ತಿಟ್ಕೊಳ್ಬೇಕು. ಇದು ಉಂಡೆ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನಾವು ತಗೊಂಡಿರುವಂಥ 2 ಕಪ್ ಅಳತೆಗೆ ಸುಮಾರು 30ರಿಂದ 35ರಷ್ಟು ಜಾಮೂನ್ಗಳು ರೆಡಿ ಆಗುತ್ತೆ. ನಾನು ಇದನ್ನು ತುಂಬ ಸಣ್ಣದಾಗೂ ಅಂದರೆ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ. ಸೊ ಇದನ್ನು ಕರ್ಕೊಳ್ಳೋದಕ್ಕಿಂತ ಮುಂಚೆ ನಾವಿಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದಕ್ಕೆ ಅಷ್ಟೇ ಅಳತೆ ನೀರು ಹಾಕ್ಕೊಳ್ಬೇಕು ಅಂತ ಎಲ್ಲ ಏನೂ ಇಲ್ಲ. ಕೆಲವರು ಪಾಕ ಕಡಿಮೆ ಇಷ್ಟಪಡ್ತಾರೆ, ಕೆಲವರು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಅನುಗುಣವಾಗಿ ನೀವು ಇದನ್ನು ನೀರನ್ನ ಹಾಕ್ಕೊಳ್ಬೋದು. ಇದಕ್ಕೆ ಒಂದೆಳೆ ಪಾಕ ಬರಬೇಕು ಅಂತ ಎಲ್ಲ ಏನೂ ಇಲ್ಲ. ಸಕ್ಕರೆ ಪೂರ್ತಿಯಾಗಿ ಕರಗಿ ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ. ನಂತರ ಇದಕ್ಕೆ ನಾನು ಈಗ ಜಾಮೂನ್ಗಳನ್ನ ಕರ್ಕೊಳ್ಳೋಣ. ಪಾಕ ರೆಡಿ ಆಗ್ತಾ ಇರುತ್ತೆ ಪಕ್ಕದಲ್ಲಿ. ಸೊ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಷ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜಾಮೂನ್ಗಳನ್ನ ಹಾಕ್ಕೊಳ್ಳಿ. ಈ ಜಾಮೂನ್ ಹಾಕಿದ ತಕ್ಷಣವೇ ಸೌಟನ್ನ ಹಾಕಿಬಿಟ್ಟು ತಿರುಗಿಸೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ, ಒಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇದನ್ನು ಒಂದು 5 to 10 ಮಿನಿಟ್ಸ್ ಈ ರೀತಿ ಶಾಲೋ ಫ್ರೈ ಮಾಡ್ಕೊಂಡಾದ ನಂತರ ಇನ್ನೇನು ಗೋಲ್ಡನ್ ಕಲರ್ ಟರ್ನ್ ಆಗ್ತಿದೆ ಅನ್ನುವಾಗ ಬೇಕಾದರೆ ನಾವು ಇದನ್ನು ನೀಟಾಗಿ ಎಲ್ಲ ಕಡೆ ಒಂದೇ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಕೈ ಆಡಿಸ್ಕೊಳ್ಬೋದು ಅಷ್ಟೇ. ಈ ರೀತಿ ಚೆನ್ನಾಗಿ ಫುಲ್ಲು ಗೋಲ್ಡನ್ ಕಲರ್ ಬಂದುಬಿಡ್ತು ಅಂದರೆ ನಿಮ್ಮ ಜಾಮೂನ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ನಾನು ಕರೆಕ್ಟಾಗಿ ಒಂದು 2 ಒಬ್ಬೆಗಳನ್ನ ಹಾಕ್ಕೊಂಡಿದ್ದೆ ಅಷ್ಟೇ. ಇದನ್ನೆಲ್ಲದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ರೆ ಈಗ ನೆಕ್ಸ್ಟ್ ಶುಗರ್ ಸಿರಪ್ ಆಗಿರುತ್ತೆ ಅಲ್ವಾ, ಈ ಎಲ್ಲ ಜಾಮೂನ್ಗಳನ್ನ ಒಂದು ಪಕ್ಕಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಆ ಶುಗರ್ ಸಿರಪ್ಗೆ ಇದನ್ನು ಎಲ್ಲದನ್ನು ಸಹ ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಮನೆಯಲ್ಲಿನೇ ವಿತೌಟ್ ರೆಡಿಮೇಡ್ ಮಿಕ್ಸ್ ಗುಲಾಬ್ ಜಾಮೂನ್ ರೆಡಿ ಆಗಿಬಿಡುತ್ತೆ. ಸೊ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.